ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 65ನೇ ಅಧ್ಯಾಯವನ್ನು ಶುರು ಮಾಡೋಣ. ಸಾನ್ವಿ ಮಾತು ಕೇಳಿ ಎದ್ದು ಕೂತವನು, ಚಿಕ್ಕು ಒಬ್ಬನೇ ಆಟ ಆಡ್ತಾ ಇಲ್ಲ ಸಾನು, ಅವನ ಜೊತೆಗೆ ಭಾಗ್ಯ ಇದ್ದಾಳೆ. ಇವನ್ ಮಾತು ಕೇಳಿದ್ದೆ ತಡ. ಏನು, ಭಾಗ್ಯಕ್ಕ ಬಂದಿದ್ದಾರಾ? ಯಾವಾಗ ಬಂದರು? ನೀವು ನನಗೇನು ಹೇಳಲೇ ಇಲ್ವಲ್ಲ ಸೂರಿ ಎಂದು ಹೇಳುತ್ತಾ ಎದ್ದು ಓಡು ನಡಿಗೆಯಲ್ಲಿ ಮೆಟ್ಟಿಲಿಳಿಯಲು ನೋಡಿದ ಸಾನ್ವಿನ ಎತ್ಕೊಂಡು, ನೀನೀಗ ಗರ್ಭಿಣಿ, ಅದು ಸೆಕೆಂಡ್ ಟೈಮ್, ಆದರೂ ಹೀಗೆಲ್ಲ ಓಡಾಡಬಾರ್ದು, ಮೆಲ್ಲಗೆ ನಡಿಬೇಕು ಅನ್ನೋ ಸೂಕ್ಷ್ಮಗಳ ಅರ್ಥ ಆಗಲ್ವಾ ಎಂದು ಗದರುತ್ತಾ ಅವಳನ್ನು ಎತ್ಕೊಂಡು ಮೆಟ್ಟಿಲಿಳಿಯುತ್ತಾ ಇದ್ದರೆ ಅವನ ಕೊರಳನ್ನು ಬಳಸಿ ಅವನ ಎದೆಗೊರಗಿದ ಸಾನ್ವಿ, ಹೌದೌದು, ನನಗೆ ಯಾವ ಸೂಕ್ಷ್ಮಗಳು ಅರ್ಥ ಆಗಲ್ಲ, ಅದಕ್ಕೆ ಅಲ್ವಾ ಚಿಕ್ಕು ನನ್ನ ಹೊಟ್ಟೆಲಿದ್ದಾಗ ನೀವು ಹೀಗೆ ಕೇರ್ ಮಾಡಿದ್ದು, ಸುಮ್ಮನೆ ಕೆಳಗಿಳಿಸಿ ಸೂರಿ. ಸಾನ್ವಿ ಮಾತು ಕೇಳುತ್ತಲೇ ಭಾವುಕನಾದ ಸೂರಜ್, ಚಿಕ್ಕು ನಿನ್ನ ಹೊಟ್ಟೆನಲ್ಲಿದ್ದಾಗ ಒಂದು ದಿನಕ್ಕೂ ಸರಿಯಾಗಿ ನಿನ್ನ ಆರೈಕೆ ಮಾಡೋಕ್ಕಾಗಲಿಲ್ಲ. ಅವನು ಹುಟ್ಟಿದಾಗ ಹೇಗಿದ್ದ ನೋಡಿಲ್ಲ, ಪುಟ್ಟಾಗಿದ್ದ ಆ ಕಂದನ ಕೈಕಾಲನ್ನು ಮುದ್ದಿಸಲಿಲ್ಲ ಎಂದು ಕಣ್ತುಂಬಿಕೊಂಡಿದ್ದ. ಸೂರಿ ಕಡೆಗೆ ಬಾಗಿದವಳು ಅವನ ಕೆನ್ನೆಗೆ ಮುತ್ತಿಟ್ಟು, ನಾನವತ್ತು ನಿಮ್ಗೇನು ಹೇಳಿದ್ದು ಸೂರಿ, ನಮ್ಮ ಈ 2 ವರ್ಷದ ಕಹಿ ಘಟನೆಯನ್ನು ಪೂರ್ತಿಯಾಗಿ ಮರಿಬೇಕು ಅಂತ ತಾನೇ? ಚಿಕ್ಕು ಮುಂದೆ ನೀವು ಪದೇ ಪದೇ ಹೀಗೆ ಹೇಳ್ತಾ ಇದ್ರೆ ಅವನಿಗೆ ತಾನು ಸಣ್ಣವನಿದ್ದಾಗ ಅಪ್ಪ ತನ್ನ ಜೊತೆಗಿರಲಿಲ್ಲ ಅನ್ನೋ ಕೊರಗು ಶುರು ಆಗಲ್ವಾ? ಪ್ಲೀಸ್ ಸೂರಿ, ಇನ್ಮೇಲೆ ಆ ಹಳೆ ದಿನಗಳನ್ನು ಯಾವ ನೆನಪು ಮಾಡ್ಕೊಳ್ಳೋದು ಬೇಡ. ಚಿಕ್ಕು ಹುಟ್ಟಿದ ಒಂದನ್ನು ಬಿಟ್ಟು ಎಂದು ಹೇಳಿದವಳು ಈಗ ಅವನ ತೋಳಿಂದ ಹಿಡಿದು ಭಾಗ್ಯ ಹತ್ರಕ್ಕೆ ಓಡಿ ಬಂದು ಅವಳನ್ನು ತಬ್ಕೊಂಡು, ಭಾಗ್ಯಕ್ಕ ಹೇಗಿದ್ದೀರಾ, ನಿಮ್ಮನ್ನು ನೋಡಿ ಎಷ್ಟು ವರ್ಷ ಆಯಿತು ಎಂದಳು. ಮೊದಲಿನಿಂದಲೂ ಸಾನ್ವಿ ಭಾಗ್ಯಳನ್ನು ಆತ್ಮೀಯವಾಗಿ ಕಾಣ್ತಾ ಇದ್ದರಿಂದ ಭಾಗ್ಯ ಕೂಡ ಸಾನ್ವಿನ ತನ್ನ ತಂಗಿಯಂತೆ ಕಾಣ್ತಾ ಇದ್ಲು. ಸಾನು, ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ ಹೇಳಿ? 2 ವರ್ಷ ನೀವಿಲ್ದೇನೆ ಸೂರಜಪ್ಪ ಅದೆಷ್ಟು ನರಳಾಡ್ಬಿಟ್ರು ಗೊತ್ತಾ? ಹೋಗಲಿ ಬಿಡಿ, ಏನೋ ಕೆಟ್ಟಗಳಿಗೆ, ಇನ್ಮೇಲೆ ಎಲ್ಲ ಒಳ್ಳೆಯದಾಗಲಿ. ಈಗ ನೀವು ಬಸ್ರಿ ಅಂತೆ, ಅದಕ್ಕೆ ನಿಮಗೆ ಸಹಾಯಕ್ಕೆ ಅಂತ ನಾನು ಇಲ್ಲಿಗೆ ಬಂದಿರೋದು. ನೀವು ಹೆಚ್ಚಿಗೆ ಆಯಾಸ ಮಾಡ್ಕೋಬೇಡಿ, ಏನೇ ಕೆಲಸ ಇದ್ರೂ ನನಗೆ ಹೇಳಿ, ಹಾಗೆ ಚಿಕ್ಕು ಮರಿನೂ ನಾನೇ ನೋಡ್ಕೋತೀನಿ ಎಂದು ಹೇಳಿದ್ರೆ ನಕ್ಕ ಸಾನ್ವಿ, ಚಿಕ್ಕು ನೋಡಿಕೊಂಡು ಮನೆ ಕೆಲಸ ಮಾಡೋಕ್ಕಾಗತ್ತಾ ಅಕ್ಕ, ನಿಜ ಹೇಳಿ ಅಂದರೆ ಸಾನ್ವಿ ಮಾತಿಗೆ ತಾನು ನಕ್ಕವರು, ಹೌದು ಸಾನು, ತುಂಬ ಚುರುಕಿದಾನೆ ಚಿಕ್ಕು, ಇವನನ್ನು ನೋಡ್ಕೊಂಡು ಏನೇ ಕೆಲಸ ಆದರೂ ಮಾಡೋದು ಕಷ್ಟನೇ ಎಂದು ಹೇಳುತ್ತಾ, ಚಿಕ್ಕು ಮರಿ ತಗೋ ಮಾವನಣ್ಣು, ಕೇಳಿದ್ದೆ ಅಲ್ವಾ ಹೆಚ್ಚಿಟ್ಟಿದ್ದೀನಿ ಅಂದರೆ ಓಡ್ ಬಂದು ಮೊದಲು ಅಮ್ಮನ ಕಾಲನ್ನ ಬಳಸಿ ನಿಂತವನು, ಬಾಗು ಅಂತಿ ಇದು ಅಮ್ಮ ಎಂದವನು ಈಗ ಹೆಚ್ಚಿದ ಹಣ್ಣನ್ನು ತಾನೇ ತಿನ್ನುತ್ತಾ ಮೈ ಕೈ ಮೂತಿಯೆಲ್ಲ ಅಂಟು ಮಾಡಿಕೊಂಡಿದ್ದ. ಬಾಗು ಅಂತಿ ತಿಂದಾತು, ಕೈ ತೊಲಿಸಿ ಕೇಳಿದ ಪುಟ್ಟ ಪೋರನನ್ನು ಎತ್ಕೊಂಡು ಬಚ್ಚಲ ಮನೆಯ ಕಡೆಗೆ ನಡೆದ್ರು. ಸಾನುಮಾ, ನಾವು ಈ ಊರಲ್ಲೂ ನಮ್ಮ ಹೋಟೆಲ್ ಬ್ರಾಂಚ್ ಶುರು ಮಾಡಬೇಕು ಅಂತ ಇದ್ದೀವಲ್ವಾ, ಅದಕ್ಕೆ ನನ್ನ ಫ್ರೆಂಡ್ ಜಾಗ ಎಲ್ಲ ನೋಡಿ ಅದರ ಡೀಟೇಲ್ಸ್ ಕಳಿಸಿದ್ದಾನೆ. ನೀನು ಓಕೆ ಅಂದರೆ ನಾನು ಈಗಲೇ ಅದನ್ನು ಫೈನಲೈಸ್ ಮಾಡ್ತೀನಿ ಎಂದ ಸೂರಿ ಮಾತಿಗೆ, ನಿಮಗೆ ತೋಚಿದ ಹಾಗೆ ಮಾಡಿ, ಇನ್ಮೇಲೆ ನಾನು ಬಿಸ್ನೆಸ್ಗಿಂತ ನನ್ನ ಮಕ್ಕಳ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಅಂತ ತಿಳಿಸಿ ಮಗನ ಬಟ್ಟೆ ಬದಲಿಸಬೇಕು ಅಂತ ಹೇಳಿ ಹೋಗಲು ನೋಡಿದವಳು ಮತ್ತೆ ಸೂರಿ ಹತ್ರಕ್ಕೆ ಬಂದು, ಏನೋ ಕೇಳ್ತೀನಿ, ಕೋಪ ಮಾಡ್ಕೋಬೇಡಿ ಎಂದರೆ ಅವಳನ್ನು ತನ್ನ ಮಡಿಲಲ್ಲಿ ಕೂರಿಸ್ಕೊಂಡ ಸೂರಜ್, ನೀನು ಯಾವ ಮಾತಿಗೆ ನಾನು ಕೋಪಿಸ್ಕೊಂಡಿದ್ದೀನಿ, ಏನಿದ್ರು ಕೇಳು ಎಂದ. ಅದು ನಿಮಗೆ ಹೆಣ್ಮಗು ಬೇಕು ಅಂತಾನೆ ಹೇಳ್ತಾ ಇರ್ತೀರ ಅಲ್ವಾ, ಹೋದ್ಸಲನೂ ಹೀಗೆ ಹೇಳಿದ್ರಿ, ಆದರೆ ಮಗ ಹುಟ್ಟ, ಈಗಲೂ ಮಗನೇ ಹುಟ್ಟಿದ್ರೆ ಏನು ಮಾಡೋದು? ತನ್ನವರನ್ನೇ ನೋಡುತ್ತಾ ಸಾನ್ವಿ ಪಿಳಿಗುಟ್ಟುತ್ತಿರಲು ಅವಳನ್ನು ಬಳಸಿದವನು, ಹೋದ್ಸಲ ನಾನು ದೂರ ಇದ್ದೆ ಅಲ್ವಾ, ಅದಕ್ಕೆ ನಿನ್ನ ಜೊತೆಗೆ ಮತ್ತೆ ಪುಟ್ಟ ಸಾನ್ವಿ ಇದ್ದರೆ ಕಷ್ಟ ಅಂತ ಪುಟ್ಟ ಸೂರಿ ಇದ್ದ, ಈಗ ನಾನು ಜೊತೆಗಿದ್ದೀನಲ್ವಾ, ಅದಕ್ಕೆ ನೋಡ್ತಾ ಇರು, ಪುಟ್ಟ ಸಾನುನೇ ಹುಟ್ಟೋದು ಎಂದು ಹೇಳಿದ. ಸೂರಜ್ ಮಾತಿಗೆ ನಸುನಕ್ಕು ನೋಡೋಣ ಅಂತ ಹೇಳಿ ರೂಮ್ಗೆ ಹೋದರೆ ಮೊಬೈಲ್ ಹಿಡಿದ ಸೂರಜ್ ಯಾರಿಗೋ ಕರೆ ಮಾಡಿ, ಹರಾಜಾಗೋದ್ರಲ್ಲಿ ಇದೆ ಅಂದ್ರಲ್ಲ, ಯಾವತ್ತು, ಎಲ್ಲ ಡೀಟೇಲ್ಸ್ ಮೇಲ್ ಮಾಡಿ ಎಂದು ಹೇಳಿ ಫೋನ್ ಇಟ್ಟವನು ಈಗ ತನ್ನ ಮಡದಿ ಮಗನನ್ನು ಹುಡುಕುತ್ತಾ ರೂಮ್ ಕಡೆಗೆ ನಡೆದ. ಸೂರಜ್ ಸಾನ್ವಿ ಬೆಂಗಳೂರಿಗೆ ಬಂದು ನೆಲೆಸಿ ಆಗಲೇ 1 ತಿಂಗಳಾಗ್ತಾ ಬಂದಿತ್ತು. ಸಾನ್ವಿನ ಆಗಾಗ ನೋಡ್ಕೊಂಡು ಹೋಗೋದಿಕ್ಕೆ ಅಂತ ಅನುಪಮ, ಆದಿತ್ಯ ಬಂದು ಹೋಗಿ ಮಾಡ್ತಾಯಿದ್ರು. ದುರ್ಗಾದೇವಿ, ಜಾನಕಿ, ಯುವರಾಜ್ ಸಹ ಆಗಾಗ ಬಂದು ಸಾನ್ವಿ ಮತ್ತು ಸೂರಜ್ನ ಮಾತನಾಡಿಸ್ಕೊಂಡು ಹಾಗೆ ಪುಟ್ಟ ಕಂದನ ಜೊತೆಗೆ ಆಟ ಆಡಿ ಹೋಗ್ತಾ ಇದ್ರು. ಹೀಗೆ ಒಂದಿನ ಜಾನಕಿ, ಯುವರಾಜ್ ಚಿಕ್ಕು ಜೊತೆಗೆ ಆಟ ಆಡ್ತಾ ಇರುವಾಗ ಅವರ ಮುಖದಲ್ಲಿ ಏನೋ ಆತಂಕ ಇದೆ ಅನ್ನೋದನ್ನು ಗಮನಿಸಿದ ಸಾನ್ವಿ, ಅತ್ತೆ ಏನಾಯಿತು,
ಯಾಕೋ ತುಂಬ ಟೆನ್ಷನಲ್ಲಿದ್ದೀರಾ ಅಂತ ಕೇಳಿದ್ರೆ, ವರ್ಮಾ ಗ್ರೂಪ್ ಪೂರ್ತಿಯಾಗಿ ನೆಲಕ್ಕಚ್ಚಿದೆ. ಬಿಸ್ನೆಸ್ಗೆ ಅಂತ ಮಾಡಿದ ಸಾಲದ ಕಂತನ್ನು ಕಟ್ಟೋಕ್ಕಾಗದೆ ಈಗ ಬ್ಯಾಂಕ್ನವರು ತಾವು ವಾಸ ಆಗಿರೋ ಮನೆಯನ್ನು ಹರಾಜಾಗ್ತಾ ಇದ್ದಾರೆ ಅಂತ ಹೇಳಿದ ಕೇಳಿ ಸಾನ್ವಿ ಸೂರಜ್ನ ಕರೆದು ಎಲ್ಲ ವಿಷಯ ಹೇಳಿದ್ರೆ ಅವನು ಹೋ ಹೌದಾ ಅಂತಷ್ಟೇ ಹೇಳಿ ಕೆಲಸ ಇದೆ ಅಂತ ಫೋನ್ ಹಿಡಿದು ರೂಮ್ಗೆ ಹೋದ. ಚಿಕ್ಕು, ನೀನು ಅಪ್ಪನ ಹತ್ರ ಇರು ಅಂತ ಹೇಳಿದ್ರೆ ನನಗೆ ದೊಡ್ಡಪ್ಪ ಬೇಕು, ಇಲ್ಲೇ ಆತ ಹತ್ತೀನಿ ಅಂತ ಹಠ ಹಿಡ್ದ. ಮಗನ ಎದುರಿಗೆ ಮನೆಯ ಸಮಸ್ಯೆಯ ಬಗ್ಗೆ ಮಾತಾಡೋಕ್ಕೆ ಆಗದೆ ಸುಮ್ಮನೆ ಉಳಿದ್ಬಿಟ್ಟ. ಸಾನ್ವಿ ಸಂಜೆಗೆ ಸೂರಜ್ ಜೊತೆಗೆ ಕೂತು ವರ್ಮಾ ಮ್ಯಾನ್ಷನ್ ಬಗ್ಗೆ ಎಲ್ಲ ವಿಚಾರಿಸ್ತಾ ಇದ್ದರೆ ಸೂರಜ್ ನಿರ್ಭಾವುಕನಾಗಿ, ಹರಾಜಾಗಿ ಹೋದರೆ ಹೋಗಲಿ, ಆ ಮನೆ ಅಮ್ಮ ಅಜ್ಜಿಗೆ ಇಲ್ಲೇ ಬಂದಿರಿ ಅಂತ ಹೇಳೋಣ, ಆದರೆ ಅಣ್ಣ ಅಪ್ಪನಿಗೆ ನೋ ಎಂಟ್ರಿ ಮುಲಾಜಿಲ್ಲದೆ ಹೇಳಿದ್ದ. ಮಾವನಿಗೆ ಸರಿ, ಆದರೆ ಭಾವನಿಗೆ ಯಾಕಾಗಲ್ಲ ಅಂತೀರಾ? ಅವರೂ ಬಂದಿರಲಿ. ಸಾನ್ವಿ ಮಾತು ಕೇಳಿದ ತಕ್ಷಣ ತನ್ನ ಕಂದನನ್ನು ಎತ್ತಿಕೊಂಡ ಸೂರಜ್, ನಾನು ನೋಡ್ತಾ ಇದ್ದೀನಿ ಸಾನು, ಇಲ್ಲಿಗೆ ಬಂದು ಇನ್ನೂ ಒಂದು ತಿಂಗಳಾಗಿಲ್ಲ. ಅಪ್ಪ ಅಮ್ಮನ ಮುದ್ದಿನ ಮರಿಯಾಗಿದ್ದ ಚಿಕ್ಕು ಈಗ ದೊಡ್ಡಪ್ಪನ ಬಾಲ ಆಗಿದ್ದಾನೆ. ನನ್ನ ಮಗ ಯುವಿಗೆ ಅತಿಯಾಗಿ ಕ್ಲೋಸ್ ಆಗೋದು ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ನೀನು ನನ್ನದು ಸಣ್ಣತನ ಹೊಟ್ಟೆ ಕಿಚ್ಚು ಏನಾದರೂ ಅನ್ಕೋ, ಆದರೆ ಚಿಕ್ಕು ಇನ್ಮೇಲೆ ಆದಷ್ಟು ಅಣ್ಣನಿಂದ ದೂರ ಇರಬೇಕು ಎಂದು ಹೇಳುತ್ತಿದ್ದ ಸೂರಜ್ನ ಕಂಡು, ಹೊಟ್ಟೆ ಕಿಚ್ಚಿರಬೇಕು ಸೂರಿ, ಆದರೆ ಇಷ್ಟಲ್ಲ ಎಂದು ಹೇಳಿದವಳು ಈಗ ಭಾಗ್ಯ ತಂದುಕೊಟ್ಟ ದಾಳಿಂಬೆ ಹಣ್ಣಿನ ಬೌಲ್ ಪಡೆದು, ಆಯಿತು ಸೂರಿ, ನೀವು ಹೇಳಿದ ಹಾಗೆ ಆಗಲಿ, ಆದರೆ ಅಟ್ಲೀಸ್ಟ್ ಭಾವನಿಗಿರೋ ಬೇರೆ ಎಲ್ಲಾದರೂ ವ್ಯವಸ್ಥೆ ಆದರೂ ಮಾಡಿಕೊಡಿ. ಸಾನ್ವಿ ಮಾತಿಗೆ ಸರಿ, ಇದ್ರ ಬಗ್ಗೆ ಯೋಚಿಸ್ತೀನಿ ಅಂತ ಹೇಳಿ ಮಗನ ಜೊತೆಗೆ ಹೊರಗೆ ಲಾನ್ಗೆ ಹೋದ ಸೂರಜ್. ಫುಟ್ಬಾಲ್ ಆಡೋದ್ರಲ್ಲಿ ಬ್ಯುಸಿಯಾದ. ವರ್ಮಾ ಮ್ಯಾನ್ಷನ್ ಹರಾಜಿಗೆ ಬಂದಿರೋದನ್ನು ತಿಳಿದು ಸೂರಜ್ ತನ್ನ ಅಜ್ಜಿ ಮತ್ತು ತಾಯಿಯನ್ನು ತನ್ನ ಮನೆಗೆ ಕರೆಸ್ಕೊಂಡಿದ್ದ. ಮನೆಯ ಹರಾಜು ನಡೆಯುವಾಗ ಅಲ್ಲಿಯೇ ಇದ್ದು ಆ ನೋವನ್ನು ಅವಮಾನವನ್ನು ತನ್ನ ಅಜ್ಜಿ ತಾಯಿ ಅನುಭವಿಸೋದು ಬೇಡ ಅನ್ನೋ ಕಾಳಜಿ ಹುಡುಗನಿಗೆ. ದುರ್ಗಾದೇವಿ ತಮ್ಮ ಮೊಮ್ಮಕ್ಕಳು ಹಾಗೆಯೇ ಮರಿಮಗನ ಜೊತೆಗೆ ಬಂದು ಇರಲು ಖುಷಿಯಾಗಿ ಒಪ್ಕೊಂಡ್ರೆ ಜಾನಕಿಯವರು ಅನ್ಯಮನಸ್ಕರಾಗಿ ಬಂದು ಮಗನ ಮನೆಯಲ್ಲಿ ನೆಲೆಸಿದ್ರು. ಏನಾಯ್ತಮ್ಮ, ಯಾಕೆ ಹೀಗೆ ಆಕಾಶ ತಲೆ ಮೇಲೆ ಬಿದ್ದವ್ರು ಹಾಗಿದೆಯಾ? ಅಮ್ಮನ ಇಳಿ ಮುಖ ಕಂಡು ಸೂರಜ್ ಪ್ರಶ್ನಿಸಿದ್ರೆ ಅವರು ಏನಿಲ್ಲ ಅಂತ ಹೇಳಿದ್ರು. ಸಾನ್ವಿ ಸೂರಜ್ ಇಬ್ಬರಿಗೂ ತಿಳಿದಿದೆ ಅವರ ಗಂಡನ ಕಷ್ಟದ ದಿನಗಳನ್ನು ನೆನೆದು ಅವರು ಒಳಗೊಳಗೆ ಹೀಗೆ ಮರುಗ್ತಾ ಇದ್ದಾರೆ ಅಂತ. ಹಾಗಂತ ಅವರಿಗೆ ಖುಷಿಯಾಗಲಿ ಅಂತ ದೇವರಾಜ್ ವರ್ಮಾ ಅವರಿಗೆ ಸಹಾಯ ಮಾಡೋ ಮನಸ್ಸು ಸೂರಜ್ಗಿಲ್ಲ. ಸೂರಿ, ನೀನು ನಿನ್ನ ಹೆಂಡತಿ ಹೋಟೆಲ್ ಬಿಸ್ನೆಸ್ನಲ್ಲಿ ಸಾಕಷ್ಟು ಹೆಸರು ಹಣ ಸಂಪಾದನೆ ಮಾಡಿದ್ದೀರಾ ಅಲ್ವಾ? ಅದಕ್ಕೆ ಏನಾದರೂ ಮಾಡಿ ನಮ್ಮ ಮನೇನ ಹರಾಜಾಗದೇ ಇರೋ ಹಾಗೆ ಮಾಡೋಕ್ಕಾಗತ್ತಾ? ನಿನ್ನ ತಂದೆನ ಕ್ಷಮಿಸು ಅಂತ ನಾನು ಹೇಳ್ತಾ ಇಲ್ಲ ಸೂರಿ, ಯಾಕಂದರೆ ನೀನು ತಂದೆ ಆದ ಸುಖವನ್ನು ಮನಸಾರೆ ಅನುಭವಿಸೋದಿಕ್ಕೂ ಆಗದೇ ಇರೋ ಹಾಗೆ ಮಾಡಿದ್ದು ಅವರೇ ಅಲ್ವಾ? ಆದರೆ ವರ್ಮಾ ಮ್ಯಾನ್ಷನ್ ನಿನ್ನ ತಾತ ಮುತ್ತಾತ ಬಾಳಿ ಬದುಕಿದ ಮನೆ, ಅದನ್ನು ಹರಾಜಿನಲ್ಲಿ ಯಾರೋ ಕೊಂಡ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಹೇಳು? ಅಮ್ಮನ ಮಾತು ಕೇಳಿ ವ್ಯಂಗ್ಯವಾಗಿ ನಕ್ಕವನು, ನಮ್ಮ ಪೂರ್ವಜರ ಇದ್ದ ಮನೆ ಅದು, ಅದಕ್ಕೆ ಆ ಮನೆಯನ್ನು ನಾನು ಕಾಪಾಡ್ಕೋಬೇಕು ಅಂತ ಹರಾಜಾಗದ ಹಾಗೆ ಮಾಡಿದ್ರೆ ಪರೋಕ್ಷವಾಗಿ ನಾನು ನಿಮ್ಮ ಗಂಡನಿಗೆ ಸಹಾಯ ಮಾಡಿದ ಹಾಗೆ ಆಗುತ್ತೆ ಅಲ್ವಾ ಅಮ್ಮ? 2 ವರ್ಷ ಅದೇ ವ್ಯಕ್ತಿಯ ಕುತಂತ್ರದಿಂದ ನಾನು ನನ್ನ ಹೆಂಡತಿ ಮಗನಿಂದ ದೂರ ಇದ್ದಿದ್ದು. ನಾನು ನನ್ನ ಹೆಂಡತಿ ಯಾವ ತಪ್ಪು ಮಾಡದೆ ಕಷ್ಟಗಳನ್ನು ಅನುಭವಿಸ್ಲಿಲ್ವಾ? ಹಾಗಿದ್ಮೇಲೆ ಯಾವಾಗಲೂ ಹಣದ ವ್ಯಾಮೋಹದಲ್ಲಿ ಸ್ವಾರ್ಥಿ ಹಾಗೆ ಯೋಚನೆ ಮಾಡೋ ಆ ಗಂಡನಿಗೂ ಕಷ್ಟ ಅಂದರೆ ಏನು ಅಂತ ಗೊತ್ತಾಗಲಿ ಎಂದು ಹೇಳಿದವನು ಈಗ ತನ್ನ ಮಡದಿ ಊಟಕ್ಕೆ ಕರೆದಿದ್ದಕ್ಕೆ ತನ್ನಮ್ಮನನ್ನು ಕರೆದುಕೊಂಡು ಡೈನಿಂಗ್ ಟೇಬಲ್ ಬಳಿಗೆ ಹೋದನು. ನಂಗಿನ್ನೂ ಪಾಯ್ಚ ಬೇಕು ಬಾಗು ಆಂಟಿ ಅಂತ ಆಗಲೇ ಪಟ್ಟಾಗಿ ಕೂತು ಭಾಗ್ಯ ಕೈಯಲ್ಲಿ ಊಟ ಮಾಡಿಸ್ಕೊಳ್ತಾ ಇದ್ದ ಮಗನನ್ನು ಕಂಡು, ಊಟದ ವಿಷಯದಲ್ಲಿ ಚಿಕ್ಕು ಜೂನಿಯರ್ ಸಾನುನೇ ಅಲ್ವೇನೋ ಅಂತ ಹೆಂಡತಿ ಕಡೆಗೆ ನೋಡಿ ನಗುತ್ತಾ ಹೇಳ್ದೆ. ಮುಖ ಗಂಟು ಮಾಡಿಕೊಂಡ ಸಾನ್ವಿ, ನೋಡಿ ನನ್ನ ಬೇಕಾದರೆ ಆಡ್ಕೊಳ್ಳಿ, ಆದರೆ ನನ್ನ ಮಗನ ತಂಟೆಗೆ ಬಂದರೆ ಚೆನ್ನಾಗಿರಲ್ಲ ಅಂತ ಹೇಳಿದ್ಲು. ನಿಜ ಸಾನು, ನೋಡೋ ಮೊಮ್ಮಗನೆ, ನನ್ನ ಮರಿ ಮಗು ಬಗ್ಗೆ ಒಂದೇ ಒಂದು ಮಾತಾಡಿದ್ರೂ ನಿನ್ನ ಹಲ್ಲು ಉದುರಿಸ್ಬಿಡ್ತೀನಿ. ನೀನು ಇದೇ ವಯಸ್ಸಿನಲ್ಲಿದ್ದಾಗ ಒಂದು ತುತ್ತು ಊಟ ಮಾಡಿಸೋಕ್ಕೆ ಮನೆಯವರೆಲ್ಲ ಎಷ್ಟು ಸರ್ಕಸ್ ಮಾಡಬೇಕಾಗಿತ್ತು ಗೊತ್ತಾ? ಅದರಲ್ಲೂ ಮಧುಮತಿ ನಿನ್ನ ಮನೆಯಲ್ಲಿ ಓಡಾಡಿಸ್ತಾ ಕತೆ ಹೇಳ್ತಾ ಊಟ ಮಾಡಿಸ್ತಾ ಇದ್ಲು. ಪಾಪ, ನೀನು ಊಟ ಮುಗಿಯೋಷ್ಟರಲ್ಲಿ ಅವಳು ಸುಸ್ತಾಗ್ಬಿಡೋಳು. ಅದೇ ನಿನ್ನ ಮಗನ ನೋಡು, ಎಷ್ಟು ಅಚ್ಚುಕಟ್ಟಾಗಿ ಒಂದು ಕಡೆ ಕುತ್ಕೊಂಡು ಊಟ ಮಾಡಿಸ್ಕೊಳ್ತಾ ಇದ್ದಾನೆ. ಚಿಕ್ಕು ಗುಡ್ ಬಾಯ್ ಅಂತ ದುರ್ಗಾದೇವಿಯವರು ತಮ್ಮ ಮರಿಮಗು ಸೂರ್ಯಾಂಶ್ನ ಒಳ್ಳೆಯ ಅಭ್ಯಾಸ ಕಂಡು ಮನಸಾರೆ ಪ್ರಶಂಸೆ ಮಾಡುತ್ತಾ ಇದ್ದರೆ ಅಮ್ಮನನ್ನು ನೆನೆದು ಕ್ಷಣ ಭಾವುಕಳಾದ ಸಾನ್ವಿ ನಂತರ ಎಲ್ಲರಿಗೂ ಊಟದ ಸಮಯದಲ್ಲಿ ತನ್ನಿಂದ ಬೇಸರ ಆಗೋದು ಬೇಡ ಅಂತ ತನ್ನ ದುಃಖನ ಮರೆಮಾಚಿಕೊಂಡಿದ್ಲು.
ಎಲ್ಲ ವಿಷಯದಲ್ಲೂ ನಿಮ್ಮ ಮರಿ ಮಗು ಒಳ್ಳೆ ಹುಡುಗನೇ ಅಜ್ಜಿ. ಆದರೆ ಕೆಲವೊಂದು ವಿಷಯದಲ್ಲಿ ನಿಮ್ಮ ಮೊಮ್ಮಗನ ಹಾಗೆ ಹಠ ಮಾಡೋದನ್ನು ಕಲ್ತಿದ್ದಾನೆ. ಇಬ್ಬರಿಗೂ ಸಿಹಿ ಅಂದರೆ ಅದೇನು ಇಷ್ಟನೋ. ಅದಕ್ಕೆ ತಕ್ಕಂತೆ ಭಾಗ್ಯಕ್ಕ ದಿನ ಪಾಯಸ ಅಥವಾ ಮಾವಿನ ಹಣ್ಣಿನ ಸೀಕರಣೆ ಅಥವಾ ಹಲ್ವಾ ಏನಾದರೂ ಒಂದು ಮಾಡ್ತಾನೇ ಇರ್ತಾರೆ. ನೋಡಿ ಅಕ್ಕ, ಪ್ಲೀಸ್ ನೀವು ಇವನು ಕೇಳಿದ್ದೆಲ್ಲ ಮಾಡಿಕೊಡ್ಬೇಡಿ, ಆಮೇಲೆ ಹಠ ಹೆಚ್ಚಾಗ್ತಾ ಹೋಗುತ್ತೆ ಎಂದು ಹೇಳಿ ತಾನು ಊಟಕ್ಕೆ ಕುಳಿತಾಗ ತನ್ನ ಊಟ ಮುಗಿದಿದ್ರಿಂದ ಸೂರಜ್ ಹತ್ರಕ್ಕೆ ಓಡು ಬಂದ ಸೂರ್ಯಾಂಶ್. ಪಪ್ಪ, ಪಾಯ್ಚ ಚೂಪರ್, ಆದರೆ ಅಮ್ಮಂಗೆ ಕೊದ್ಬೇಡ, ಅವಳು ನಂಗೆ ಬೈತಾಳೆ ಅಂತ ಹೇಳಿದ್ರೆ ಮಗನ ಕಡೆಗೆ ಉರಿಗಣ್ಣು ಬಿಟ್ಟ ಸಾನ್ವಿ, ನಾನೆಲ್ಲೋ ಬೈದೆ ನಿನಗೆ? ಯಾಕೋ ಚಿಕ್ಕು ಸುಳ್ಳು ಹೇಳೋದು, ಹೀಗೆಲ್ಲ ಇಲ್ಸಲ್ಲದ ಹೇಳೋದು ಕೆಟ್ಟ ಅಭ್ಯಾಸ ಅಂತ ಹೇಳಿದ್ರೆ ಅಪ್ಪನ ಮಡಿಲೇರಿ ಅವನ ಕೊರಳ ಬಳಸಿದ್ದ ಹುಡುಗ, ಪಪ್ಪ ನಾನು ದೊಡ್ಡಪ್ಪಂಗೆ ಫೋನ್ ಮಾಡಿಕೊಡು ಅಂದೆ, ಅದಕ್ಕೆ ಅಮ್ಮ ಬೈತು ಅಂತ ಮುದ್ದಾಗಿ ಹೇಳ್ದ. ಆದರೆ ಮಗನ ಮಾತು ಕೇಳುತ್ತಲೇ ಗಡುಸಾಗಿ, ದೊಡ್ಡಪ್ಪನ ಹತ್ರ ಮಾತಾಡೋ ಅಂಥದ್ದು ಏನಿದೆ ನಿನಗೆ ಅಂತ ಕೇಳಿದ್ದ ಸೂರಜ್ ಕೋಪ ಕಂಡು ಅವನು ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿಬಿಟ್ರೆ ಅದು ಮಗು ಮನಸ್ಸಿನಲ್ಲಿ ಉಳ್ಕೊಂಡ್ಬಿಡುತ್ತೆ ಅಂತ ಪೂರ್ವಾಪರ ಯೋಚನೆ ಮಾಡಿ ಸಾನ್ವಿ ಎದ್ಬಂದು ಮಗನನ್ನು ಎತ್ಕೊಂಡು ಮುತ್ತಿಟ್ಟು, ಏನೋ ಮಾತಾಡೋದಿರುತ್ತೆ, ಅದು ದೊಡ್ಡಪ್ಪ ಮಗನದ್ದು ಸೀಕ್ರೆಟ್ ಅಲ್ವಾ ಚಿಕ್ಕು ಎಂದವಳು. ತಾನು ನಂತರ ಊಟ ಮಾಡುವೆ ಅಂತ ಹೇಳಿ ಮಗನ ಜೊತೆಗೆ ರೂಮ್ಗೆ ಹೋದರೆ ಸೂರಜ್ ಅಸಮಾಧಾನದಲ್ಲಿ ತನಗೂ ಊಟ ಸೇರ್ತಿಲ್ಲ ಅಂತ ಹೇಳಿ ತನ್ನ ಮಡದಿಯ ಹಿಂದೆಯೇ ರೂಮ್ಗೆ ಹೋದ. ಸಾನು, ಊಟ ಮಾಡಿದೆ ಯಾಕೆ ಬಂದೆ? ನೀನೀಗ ಟೈಮಿಗೆ ಊಟ ಮಾಡೋದು ಮುಖ್ಯ. ಚಿಕ್ಕುನ ನಾನು ನೋಡ್ಕೋತೀನಿ, ನೀನು ಹೋಗಿ ಊಟ ಮಾಡು ಅಂತ ಹೇಳಿದವನು ಈಗ ಮಗನನ್ನು ಬಳಿ ಕರ್ಕೊಂಡು, ಅಮ್ಮನ ಹೊಟ್ಟೆನಲ್ಲಿ ನಿನ್ನ ತಂಗಿ ಪಾಪು ಇದೆ ಅಂತ ಹೇಳಿದ್ದೆ ಅಲ್ವಾ ಚಿಕ್ಕು, ಮತ್ತು ಅಮ್ಮ ಊಟ ಮಾಡಬೇಕು, ತಾನೇ ಹೋಗಿ ಊಟ ಮಾಡಿ ಬರೋಕ್ಕೆ ಹೇಳು ಅಂದರೆ ಪುಟ್ಟ ಸೂರಿ ಅವನ ಅಮ್ಮನಿಗೆ ಸೂರಜ್ ಹೇಳ್ಕೊಟ್ಟ ಹಾಗೆ ಹೇಳಿದ್ದ. ಮಗನ ಮುದ್ದಾದ ಮಾತಿಗೆ ಮಣಿದು ಹೋಗಿ ಊಟ ಮಾಡಿ ಬಂದವಳು ಸ್ವಲ್ಪ ಹೊತ್ತು ಮಗನ ಜೊತೆಗೆ ಆಟ ಆಡಿ ಅವನು ಮಲ್ಕೊಂಡ್ಮೇಲೆ, ಯುವರಾಜ್ ಭಾವನ ಮೇಲಿನ ಬೇಸರಕ್ಕೆ ನೀವು ಚಿಕ್ಕುನ ಕಂಟ್ರೋಲ್ ಮಾಡೋಕ್ಕೆ ಹೋದರೆ ಅವನಿಗೆ ನಿಮ್ಮ ಮೇಲೆ ಕೋಪ ಬರಬಹುದು. ಪ್ಲೀಸ್ ಸೂರಿ, ಇದು ತುಂಬ ಸೂಕ್ಷ್ಮವಾದ ವಿಚಾರ, ಇದನ್ನು ನಾಜೂಕಾಗಿ ಹ್ಯಾಂಡಲ್ ಮಾಡಿ ಎಂದು ಹೇಳಿದವಳು ಈಗ ಅವನ ಎದೆಗೊರಗಿ ಮಲಗಿದ್ರೆ ಅವಳ ನೆತ್ತಿ ಚುಂಬಿಸಿ ಗುಡ್ ನೈಟ್ ಸುಂಡಿಲಿ ಅಂತ ಹೇಳಿ ಅವಳನ್ನು ಬಳಸಿ ಮಲಗಿದ. ಬೆಳಗ್ಗೆ ಬೇಗನೆ ಎದ್ದು ಕೆಲಸ ಇದೆ ಅಂತ ಹೇಳಿ ಸೂರಜ್ ಮನೆಯಿಂದ ಹೊರಟವನು ಹಿಂತಿರುಗಿ ಬಂದಾಗೆ ಸಂಜೆ ಆಗಿತ್ತು. ವರ್ಮಾ ಮ್ಯಾನ್ಷನ್ ಹರಾಜಾಗ್ತಾ ಇದ್ದ ದಿನ ಅದು. ಹಿಂದೆ ಮಗ ಬೆಳಗ್ಗೆಯಿಂದ ಕೆಲಸದ ನೆಪ ಹೇಳಿ ಮನೆಯಲ್ಲಿ ಇಲ್ಲದ್ದನ್ನು ಕಂಡು ಅವನು ತನ್ನ ಮನೆಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಹರಾಜು ನಡೀತಾ ಇರೋ ಜಾಗಕ್ಕೆ ಹೋಗಿ ಮನೆಯನ್ನು ಕೊಂಡ್ಕೊಂಡಿರಬಹುದಾ ಅನ್ನೋ ಆಸೆನಲ್ಲಿ ಮಗನ ಬರುವಿಕೆಗಾಗಿ ಕಾಯ್ತಾ ಇದ್ರು. ಸಂಜೆ ಮಗ ಮನೆಗೆ ಬರ್ತಾ ಇದ್ದಂತೆ ಇದೇ ವಿಚಾರವಾಗಿ ಮಾತನಾಡಿದ್ರೆ ಗೋಣಾಡಿಸಿದ ಸೂರಿ, ನೀನು ಯೋಚಿಸಿದಂತೆ ನಾನು ಆ ಮನೇನ ಹರಾಜಿನಲ್ಲಿ ಕೊಂಡ್ಕೊಳ್ಳೋಕೆ ಹೋಗಿರಲಿಲ್ಲ ಅಮ್ಮ, ನನ್ನದೇ ಹೋಟೆಲ್ ಕೆಲಸಗಳಿದ್ವು, ಕೆಲವೊಂದು ಸರ್ಕಾರಿ ಪರ್ಮಿಷನ್ ತಗೊಳ್ಳೋದಿತ್ತು, ಆ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೆ. ನಾನು ನಿನಗೆ ನಿನ್ನೆನೇ ತಿಳಿಸಿದ್ದೆ ಅಲ್ವಾ, ನಾನು ಆ ಮನೆ ಉಳಿಸ್ಕೊಂಡು ನಿನ್ನ ಗಂಡನಿಗೆ ಪರೋಕ್ಷವಾಗಿ ಸಹಾಯ ಮಾಡಲ್ಲ ಅಂತ ಎಂದು ಹೇಳಿದವನು ಫ್ರೆಶ್ ಆಗಿ ಭಾಗ್ಯ ಕೊಟ್ಟ ಕಾಫಿ ಕುಡಿದು ರೂಮ್ನಲ್ಲಿ ಆಟ ಆಡ್ತಾ ಕುಳಿತಿದ್ದ ಅಮ್ಮ ಮಗನ ಹತ್ರಕ್ಕೆ ಹೋದ ಸೂರಜ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.